ಇನ್ನು ನೆಕ್ಸ್ಟ್ ಬಿಬಿಎಂಪಿ ಮಾನವನ್ನ ತೆಗೆದಂತಹ ಈ ಬೀದಿ ನಾಯಿಗಳಿಗೆ ಬಿರಿಯಾನಿ ಕಾನ್ಸೆಪ್ಟ್ ಇದೆಯಲ್ಲ, ಇದಕ್ಕೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ಐಡಿಯಾ ಕೊಟ್ಟಂತಹ IAS ಅಧಿಕಾರಿಯ ತಲೆದಂಡವಾಗುತ್ತಾ ಅನ್ನುವಂಥ ಚರ್ಚೆ ಈಗ ಸಾಮಾಜಿಕ ವಲಯದಲ್ಲಿ ಆಗ್ತಾ ಇದೆ. ಐಡಿಯಾ ಎಲ್ಲಿ ಸಿಕ್ತು ಇದು ಹಿಂಗೆಲ್ಲ ಮಾಡೋದು ಅಂತ ಸಾಮಾಜಿಕ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಯಾರಿಗೆ ಬಿರಿಯಾನಿ ತಿನ್ಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಚರ್ಚೆ ಆಗಿತ್ತು. ವಿಶೇಷ ಆಯುಕ್ತ ಸುರಳ್ಕರ್ ವಿಕಾಸ್ ಇವರೇನಾದ್ರು ವರ್ಗಾವಣೆ ಆಗ್ತಾರಂತ ಈಗ ಪಶುಪಾಲನೆ ಇಲಾಖೆ ವಿಶೇಷ ಆಯುಕ್ತರು ಇವರು ಬಿಬಿಎಂಪಿ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಂತೆ. ನಾಯಿಗಳಿಗೆ ಬಿರಿಯಾನಿ ಕೊಡಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಚರ್ಚೆ ಆಗಿತ್ತು. ಈ ನಿರ್ಧಾರದಿಂದ ತೀವ್ರ ಮುಜುಗರಕ್ಕೀಡಾಗಿತ್ತು ಬಿಬಿಎಂಪಿ. ಹಾಗಾಗಿ ಅಧಿಕಾರಿ ತಲೆದಂಡ ಆಗುತ್ತಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ವಿಶೇಷ ಆಯುಕ್ತ ಸುರಳ್ಕರ್ ವಿಕಾಸ್ ಕಿಶೋರ್ ವರ್ಗಾವಣೆ ಆಗ್ತಾರ? ಈ ಐಡಿಯಾ ಎಲ್ಲಿ ಸಿಕ್ತು ಅಂತೇಳಿ ಜನಸಾಮಾನ್ಯರ ಕೇಳ್ತಾ ಇದ್ರು. ಯಾರಿಗೆ ಬಿರಿಯಾನಿ ಸಾರ್, ಯಾರಿಗೆ ತಿನ್ಸಕ್ಕೆ ಅಂತ ಈ ಯೋಚನೆ ಅಂತ ಮಾತಾಡ್ಕೊಳ್ರು. ಆಮೇಲೆ ಬೀದಿ ನಾಯಿಗಳಿಗೂ ಓಕೆ, ಅದು ಒತ್ತೊಟ್ಟಿಗಿರಲಿ. ಯಾಕೆ ಎಷ್ಟೋ ಜನ ನಿರ್ಗತಿಕರಿಲ್ವಾ ಬೆಂಗಳೂರಿನಲ್ಲಿ? ಎಷ್ಟು ಜನ ಮನೆ ಮಠ ಇಲ್ಲದೆ ಒಂದೊತ್ತು ಊಟಕ್ಕೂ ಕೂಡ ಪರದಾಡ್ತಿರೋ ಪರಿಸ್ಥಿತಿ ಇದ್ದಾರೆ. ಅವರು ಕಣ್ಣು ಕಾಣಲಿಲ್ವಾ? ಎಷ್ಟೋ ಜನ ಭಿಕ್ಷುಕರು ಇನ್ನೂ ಕೂಡ ಇದ್ದಾರೆ, ಅವರು ಕಾಣಲಿಲ್ವಾ ಇವ್ರ ಕಣ್ಣಿಗೆ? ಬೇಕಿತ್ತ ಇದು? ಮಾಡೋ ಕೆಲಸ ಬಿಟ್ಟು ಆಗದೇ ಇರೋ ಕೆಲಸಗಳನ್ನು ಮಾಡ್ಕೊಂಡು ಕೂರೋದು, ಬೇಡದೇ ಇರೋ ಕೆಲಸಗಳನ್ನು ಮಾಡ್ಕೊಂಡು ಕೂರೋದು, ಹೀಗೆ ಸಾಲು ಸಾಲು ವಿರೋಧಗಳು ವ್ಯಕ್ತವಾಗಿತ್ತು. ಸೊ ಈ ಬೆನ್ನೆಲ್ಲ ಏನಾದರೂ ದೃಢ ನಿರ್ಧಾರ ತೆಗೆದುಕೊಳ್ತಾರಾ? IAS ಅಧಿಕಾರಿಯ ತಲೆದಂಡವಾಗುತ್ತಾ ಅನ್ನೋ ಚರ್ಚೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಬಿಬಿಎಂಪಿಯ ಈ ಒಂದು ಕಾನ್ಸೆಪ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇತ್ತು, ಯಾರಿಗೆ ತಿನ್ಸಕ್ಕೆ ಬಿರಿಯಾನಿ ಅಂತ. ಸೊ ಈಗ ಏನಾದರೂ ಸರ್ಕಾರದಿಂದ ಇವರ ತಲೆದಂಡವಾಗುತ್ತಾ ಅನ್ನುವಂಥ ಚರ್ಚೆ ಸಾಮಾಜಿಕ ವಲಯದಲ್ಲಿ ಆಗ್ತಾ ಇದೆ. ಶರತ್, ಕಳೆದ 2 ದಿನದಿಂದಲೂ ಕೂಡ ಬೆಂಗಳೂರಲ್ಲಿ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು. ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದಲ್ಲೂ ಕೂಡ ಇದು ಭಾರಿ ಸದ್ದಾಗ್ತದೆ. ಏನು ಅಂತ ಹೇಳಿದ್ರೆ, ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಗೆ ಎಗ್ ರೈಸನ್ನು ಕೊಡಲಿಕ್ಕೆ ಬಿಬಿಎಂಪಿ ಸರಿಸುಮಾರು 2.80 ಕೋಟಿಯಷ್ಟು ಟೆಂಡರನ್ನು ಕರೆದಿರುವಂಥದ್ದು. ಇದು ಎಲ್ಲೋ ಒಂದು ಕಡೆಯಲ್ಲಿ ಬಿಬಿಎಂಪಿ ನಿಜಕ್ಕೂ ಕೂಡ ಬೀದಿ ನಾಯಿಗಳಿಗೆ ಬಿರಿಯಾನಿಯನ್ನು ಹಾಕಲಿಕ್ಕೆ ಹೊರಡ್ತಾ ಇದೆ ಅಥವಾ ಬೀದಿ ನಾಯಿಗಳ ಹೆಸರಲ್ಲಿ ಲೂಟಿ ಮಾಡೋಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಸಾಮಾಜಿಕ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಹಾಗೆ ಎಷ್ಟೋ ಜನ ಇದನ್ನು ಟೀಕೆಯನ್ನು ಕೂಡ ಮಾಡಿದ್ರು. ಅಂದರೆ ಬೆಂಗಳೂರಲ್ಲಿ ಒಂದು ಕಡೆ ರಸ್ತೆ ಸರಿ ಇಲ್ಲ, ಕಸದ ರಾಶಿಗಳು ಬಿದ್ದಿದೆ, ಇದು ಯಾವುದನ್ನು ಕೂಡ ಸರಿ ಮಾಡದೆ ಒಂದು ರೀತಿಯಲ್ಲಿ ಬೆಂಗಳೂರಲ್ಲಿ ಬದುಕೋಕೆ ಜನರು ತುಂಬ ಸಿಕ್ಕಾಪಟ್ಟೆ ಕಷ್ಟವನ್ನು ಪಡ್ತಾ ಇದ್ದಾರೆ. ಆದರೆ ಬೀದಿ ನಾಯಿಗಳ ಹಣೆ ಬರಹ ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಬೀದಿ ನಾಯಿಗಳಿಗೆ ಬಿರಿಯಾನಿಯನ್ನು ಹಾಕಲಿಕ್ಕೆ ಬಿಬಿಎಂಪಿ ಹೋಗ್ತಾ ಇದೆ ಅಂತ ಹೇಳಿ ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರ ಸದ್ದು ಮಾಡ್ತಿದ್ದಂಗೆ ಬಿಬಿಎಂಪಿಗೆ ಹಾಗೆ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರ ಉಂಟಾಯಿತು. ಯಾಕಂತ ಹೇಳಿದ್ರೆ ಬೀದಿ ನಾಯಿಗಳಿಗೆ ಏನು ಬಿರಿಯಾನಿ ಅಂದರೆ ಊಟ ಹಾಕೋದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಈಗ ಆಲ್ರೆಡಿ ಎಲ್ಲ 8 ವಲಯದಲ್ಲೂ ಕೂಡ ಬಿಬಿಎಂಪಿ ಪ್ರತಿನಿತ್ಯವೂ ಕೂಡ ಏನು ಬೀದಿ ನಾಯಿಗಳಿಗೆ 2 ರಿಂದ 3 ಬಾರಿ ಊಟವನ್ನು ಹಾಕ್ತಾ ಇದೆ, ಅಂದರೆ ಸಸ್ಯ ಆಹಾರವನ್ನು ಹಾಕ್ತಾ ಇದೆ. ಆದರೆ ಈ ರೀತಿಯಲ್ಲಿ ಮಾಂಸದ ಊಟವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಸರ್ಕಾರಕ್ಕೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಉಂಟಾದ ಬೆನ್ನಲ್ಲೇ ಸರ್ಕಾರಕ್ಕೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರವೂ ಕೂಡ ಹೆಚ್ಚಾಗಿದೆ. ನೆನ್ನೆ DK ಶಿವಕುಮಾರ್ಗೂ ಕೂಡ ಈ ಒಂದು ಪ್ರಶ್ನೆಯನ್ನು ಮಾಡಿದಾಗ ಅವರು ಕೂಡ ನಗುತ್ತಲೇ ಹೋದ್ರು. ಎಲ್ಲೋ ಒಂದು ಕಡೆ ಅವ್ರಿಗೂ ಒಂದು ಸ್ವಲ್ಪ ಮುಜುಗರ ಉಂಟಾಗಿದೆ. ಹೀಗಾಗಿ ಬಹುಶಃ ಮುಂದಿನ ವಾರ ಅಂದರೆ ಸೋಮವಾರ ಅಥವಾ ಮಂಗಳವಾರ ಇವರ ತಲೆದಂಡ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಹಾಗೆ ಬೀದಿ ನಾಯಿಗಳ ಬಗ್ಗೆ ಕಾಳಜಿ ತೋರಿಸಿರುವಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ ಮೈಕ್ರೋಚಿಪ್ ಅನ್ನು ಅಳವಡಿಕೆ ಮಾಡೋದಾಗಿರಬಹುದು. ಈ ರೀತಿಯಲ್ಲಿ ಸಾಕಷ್ಟು ಬೀದಿ ನಾಯಿಗಳಿಗೆ ಬೇಕಾದಂತಹ ಯೋಜನೆಗಳನ್ನ ವಿಕಾಸ್ ಸುರಳ್ಕರ್ ಅವರು ಜಾರಿಗೆ ತಂದು ಸಾಕಷ್ಟು ಮುಜುಗರಕ್ಕೂ ಕೂಡ ಉಂಟಾಗಿತ್ತು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಇವರು ಇನ್ನು ಮುಂದಿನ ವಾರದಲ್ಲಿ ಎತ್ತಂಗಡಿ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.